ಪೀಟರ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಸಿನಿಮಾ ಈ ತರ ಇದೆ ಅಂತ. ಒಂಥರ ಅನ್ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕೆ ಈ ತರ ಹೇಳ್ತಾ ಇದೀನಿ ಅಂದ್ರೆ, ಶುಕೇಶ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿ ರಾಜೇಶ್ ಧ್ರುವ ಅವರು ಮತ್ತೆ ಜಾನಿ ಅವರು ಯಾಕೆ ಮಾಡ್ದಂತ ಪೀಟರ್ ಸಿನಿಮಾ ಇವಾಗ ಜಸ್ಟ್ ಅಮೆಜಾನ್ ಪ್ರೈಮ್ ನಲ್ಲಿ ನೋಡಿದೆ. ನೋಡಿದ್ಮೇಲೆ ನನಗೆ ಹೇಗೆ ಅನ್ಸಿತ್ತಪ್ಪ ಅಂದ್ರೆ ಗುಡ್, ಚೆನ್ನಾಗಿದೆ, ಒಂದ್ ಒಳ್ಳೆ ಸಸ್ಪೆನ್ಸ್ ಡ್ರಾಮಾ ಸಿನಿಮಾ. ಟ್ರೈಲರ್ ನೋಡಿದಾಗ ಮಾಮೂಲಾಗಿದೆ, ಸಿನಿಮಾ ರೊಟೀನ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ನೆ. ಬಟ್ ಸಿನಿಮಾ ನೋಡಿದ್ಮೇಲೆ ಕ್ರೇಜಿ ಆಗಿದೆ ಗುರು ಸಿನಿಮಾ ಅಂತ ಅನ್ಸಿತ್ತು. ಒಂಥರ ಅನ್ಎಕ್ಸ್ಪೆಕ್ಟೆಡ್ ಹೇಳ್ಬೋದು. ಸಿನಿಮಾದ ಕತೆ ಏನಪ್ಪಾ ಅಂದ್ರೆ, ಹೀರಾದ ನಮ್ಮ ಪೀಟರ್ ಗೆ ಎರಡು ಸಮಸ್ಯೆ ಎದುರಾಗಿರುತ್ತೆ. ಒಂದು ಫ್ಯಾಮಿಲಿ ಫ್ರೆಂಡ್ ಆದ್ರೆ ಒಂದು ಲವ್ ಮ್ಯಾಟ್. ಸಮಸ್ಯೆ ಕಾಲಾಗ ನಮ್ಮ ಹೀರಾದ ಪೀಟರ್ ಅವರು ಹುಚ್ಚಾಗೋಗಿರ್ತಾರೆ. ಪೀಟರ್ ಅವರ ಫ್ರೆಂಡ್ ಯಾವ ತರ ಮೋಸ ಮಾಡ್ತಾನೆ, ಪೀಟರ್ ಅವರ ಫ್ಯಾಮಿಲಿಗೆ ಯಾವ ತರ ತೊಂದರೆ ಆಗಿರುತ್ತೆ, ಮತ್ತೆ ಪೀಟರ್ ಅವರು ಇಷ್ಟಪಟ್ಟಂತ ಹುಡುಗಿ ಯಾಕೆ ಕಳ್ಕೊಂಡಿರ್ತಾನೆ, ಇವೆಲ್ಲ ತಿಳ್ಕೊಬೇಕಂದ್ರೆ ಖಂಡಿತ ಈ ಸಿನಿಮಾ ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲೇಬಲ್ ಇದೆ. ಹೋಗಿ ಒಂದ್ಸಲ ನೋಡಿ. ಬೇಜಾರೇನು ತರ್ಸೋದಿಲ್ಲ ಈ ಸಿನಿಮಾ. ಅನ್ನೆಸೆಸರಿ ಸೀನ್ಸ್ ಗಳು ಈ ಸಿನಿಮಾದಲ್ಲಿ ಇಲ್ಲ. ಏನಪ್ಪಾ ನಿಮಗೆ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಬೋರ್ ಅಂತ ಅನಿಸ್ಬೋದು. ಆಮೇಲೆ ಕತೆಗೆ ಎಂಟ್ರಿ ಕೊಟ್ಟ ಮೇಲೆ ನಮ್ನ ಯಾವ ತರ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಸ್ಲೋ ಆಗಿ ಕರ್ಕೊಂಡು ಹೋಗ್ತಾರೆ. ಪ್ರೆಸೆಂಟ್ ಎರಡು ಕನ್ನಡ ಸಿನಿಮಾ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿ ಇದೆ. ಒಂದು ಕೆಡಿ, ಒಂದು ಪೀಟರ್. ಮಾಸ್ ಆಡಿಯನ್ಸ್ ಗೆ ಕೆಡಿ, ಕ್ಲಾಸಿಕ್ ಆಡಿಯನ್ಸ್ ಗೆ ಪೀಟರ್. ನೀವ್ ಯಾವ ಸಿನಿಮಾ ನೋಡಕ್ ಇಷ್ಟಪಡ್ತೀರಾ ಕಮೆಂಟ್ ಬಾಕ್ಸ್ ಕಲಿ ಇದೆ ನೋಡಿ. ಇನ್ನು ಪ್ಲಸ್ ಪಾಯಿಂಟ್ ಹೇಳೋದಾದ್ರೆ ಡೈರೆಕ್ಟರ್ ಅವರ ಮೇಕಿಂಗ್ ಸ್ಟೈಲ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಒಂದ್ 10 ನಿಮಿಷ ಒಂದ್ ಕತೆ ಇದ್ರೆ ಇನ್ನೊಂದ್ 10 ನಿಮಿಷ ಇನ್ನೊಂದು ಕತೆ ಇರುತ್ತೆ. ಕತೆ ಡಿಫ್ರೆಂಟ್ ಆಗಿರುತ್ತೆ. ಏನಾಗ್ತಿದೆ ಅನ್ನೋ ಒಂದು ಸಸ್ಪೆನ್ಸ್ ನ ಇಲ್ಲಿ ತುಂಬಾ ಅಂದ್ರೆ ತುಂಬಾ ವರ್ಕೌಟ್ ಆಗಿದೆ. ಮತ್ತೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದಿತ್ತಲ್ಲ ಅಂತ ಅನಿಸ್ತು. ಇನ್ನು ಮೈನಸ್ ಪಾಯಿಂಟ್ ಹೇಳೋದಾದ್ರೆ ಸಿನಿಮಾ ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಲೈಟ್ ಆಗಿ ಬೋರ್ ಅಂತ ಅನಿಸಬಹುದು. ಆಮೇಲೆ ಕತೆಗೆ ಎಂಟ್ರಿ ಕೊಟ್ಟ ಮೇಲೆ ಸಿನಿಮಾ ಪೂರ್ತಿ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಸೆಕೆಂಡ್ ಹಾಫ್ ನಿಮಗೆ ಸ್ವಲ್ಪ ಸ್ಲೋ ಅನ್ಸಬಹುದು. ಇದಷ್ಟೇ ಮೈನಸ್ ಪಾಯಿಂಟ್ ಆಗಿತ್ತು. ಓವರ್ ಆಗಿ ಹೇಳೋದಾದ್ರೆ ಡೀಸೆಂಟ್ ಆಗಿದೆ, ಒನ್ ಟೈಮ್ ನೋಡಬಹುದು. ಒಂದ್ಸಲ ಹೋಗಿ ಈ ಸಿನಿಮಾನ ನೋಡಿ, ಇಷ್ಟ ಆದ್ರೆ ಆಗ್ಬಹುದು. ಇದು ಪೀಟರ್ ಸಿನಿಮಾದ ರಿವ್ಯೂ ಆಗಿತ್ತು. ಇದೇ ತರ ಸಿನಿಮಾದ ರಿವ್ಯೂಸ್ ಬೇಕಂದ್ರೆ ಮತ್ತೆ OTT ಸಿನಿಮಾದ ರಿವ್ಯೂಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವೇನಾದ್ರೂ ಆಲ್ರೆಡಿ ಈ ಪೀಟರ್ ಸಿನಿಮಾನ ನೋಡಿದ್ರೆ ನಿಮಗೆ ಹೇಗೆ ಅನಿಸಿತ್ತು ಅನ್ನೋದನ್ನ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ಸಿನಿಮಾದ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು.